ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಾ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಧನುರಾಶಿಯವರಿಗೆ ಹೇಗಿದೆ? ಏನಾದರೂ ಶುಭ ಇದೆಯಾ, ಲಾಭ ಇದೆಯಾ, ಅಥವಾ ಒಂದು ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಆಗತ್ತಾ? ಈಗೆಲ್ಲ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ರಾಶಿಯಿಂದ ತೃತೀಯ ರಾಶಿಯಲ್ಲಿ ಶನಿ, ಅಂದರೆ ಶನಿಯೂ ಕೂಡ ವಕ್ರವಾಗಿದ್ದಾನೆ. ಹಾಗೆ ಷಷ್ಠದಲ್ಲಿರುವಂತಹ ಗುರು ವಕ್ರವಾಗಿ ಪಂಚಮಕ್ಕೆ ಬರ್ತಾ ಇದ್ದಾನೆ. ಅದು ಕೂಡ 10ನೇ ತಾರೀಕು ಅನಂತರದಲ್ಲಿ. ಹಾಗಾಗಿ 9 ಅಥವಾ 10ನೇ ತಾರೀಕಿನ ಅನಂತರದಲ್ಲೂ ಗುರು ಕೂಡ ವಕ್ರವಾಗಿ ಪಂಚಮಕ್ಕೆ ಬರ್ತಾ ಇದ್ದಾನೆ. ಇದು ಒಳ್ಳೆಯದಾದಂಥದ್ದು. ಹಾಗೆ ಸಪ್ತಮದ ಕುಜ, ಹಾಗೆ ದಶಮ ರಾಶಿಯಲ್ಲಿ ಕೇತು, ಏಕಾದಶ ರಾಶಿಯಲ್ಲಿ ರವಿ ಬುಧರು, ಹಾಗೆ 12ನೇ ರಾಶಿಯಲ್ಲಿ ಶುಕ್ರ, ಷಷ್ಠಾಧಿಪತಿ ಶುಕ್ರ 12ನೇ ರಾಶಿಯಲ್ಲಿದ್ದಾನೆ. ಆದರೆ ಗುರು ಮಾತ್ರ ಪಂಚಮಕ್ಕೆ ವಕ್ರವಾಗಿ ಬರ್ತಾ ಇದ್ದಾನೆ. ಹಾಗಾಗಿ ರಾಶ್ಯಾಧಿಪತಿಯ ಗುರು ಬಗ್ಗೆ ನಾವು ತಿಳ್ಕೊಳ್ಬೇಕು. ಮತ್ತು ರವಿ ಬುಧರು ಕೂಡ ಏಕಾದಶಕ್ಕೆ ಬರ್ತಾ ಇದ್ದಾರೆ. ಇದು ಕೂಡ ಬಹಳ ಒಳ್ಳೆಯದಾದಂಥದ್ದು. ಅವರು ಪಂಚಮಕ್ಕೆ ದೃಷ್ಟಿ ಇರುತ್ತಾರೆ. ಹೀಗೆಲ್ಲ ಇದೆ ನೋಡಿ. ಅಕ್ಟೋಬರ್ ತಿಂಗಳಲ್ಲಿ ಏನಪ್ಪ ವಿಶೇಷವಾದಂಥ ಹಬ್ಬ ಹರಿದಿನಗಳು ಅಂತ ನೋಡ್ತಾ ಹೋದರೆ, ನಮ್ಮ 2ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ. ಹಾಗೆ 3ನೇ ತಾರೀಕಿಂದ ನೋಡಿ ವಿಶೇಷವಾಗಿ ಅಶ್ವಜ ಮಾಸದ ನವರಾತ್ರಿ, ಅಂದರೆ ಶರನ್ ನವರಾತ್ರಿ ಉತ್ಸವ, ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ಇನ್ನು 9ನೇ ತಾರೀಕಿಗೆ ಸರಸ್ವತಿ ಪೂಜೆ ಮಾಡುವಂಥದ್ದು, 10ನೇ ತಾರೀಕಿಗೆ ಕಾಳರಾತ್ರಿ, 11ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. ಆಯುಧ ಪೂಜೆಯು ಕೂಡ 11ನೇ ತಾರೀಕಿಗೆ ಇದೆ. ಕಡೆ 12ನೇ ತಾರೀಕಿಗೆ ವಿಜಯದಶಮಿ ಇದೆ. ಇನ್ನು 17ನೇ ತಾರೀಕಿಗೆ ಸಂಕ್ರಾಂತಿ, ಹಾಗೆ 15ಕ್ಕೆ ಮಹಾಪ್ರದೋಷ ಇದೆ. ಇನ್ನು 20ನೇ ತಾರೀಕು ಸಂಕಷ್ಟರ ಚತುರ್ಥಿ, 24ಕ್ಕೆ ಹಾಸನಾಂಬ ದರ್ಶನ ಆರಂಭ, 29ಕ್ಕೆ ಮಹಾಪ್ರದೋಷ, 30ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ. ಹಾಗೆ 31ನೇ ತಾರೀಕಿಂದ ಮುಂದೆಲ್ಲ ನಮಗೆ ದೀಪಾವಳಿಯ ವಿಶೇಷವಾದಂಥ ಹಬ್ಬ ಇದೆಲ್ಲ ಶುರುವಾಗ್ತದೆ. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳು, ನವರಾತ್ರಿಯ ವಿಶೇಷವಾದಂತಹ ಸುಸಂದರ್ಭ, ದೇವಿಯನ್ನೆಲ್ಲ ಆರಾಧನೆ ಮಾಡುವಂಥದ್ದೆಲ್ಲ ವಿಶೇಷವಾದಂಥದ್ದು ಈ ತಿಂಗಳಲ್ಲಿ. ಇನ್ನು ಮೂಲ ನಕ್ಷತ್ರ 1, 2, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ನಾವು ಗೃಹಸ್ಥಿತಿಯ ಮೂಲಕವಾಗಿ ಗೋಚಾರ ಫಲಗಳನ್ನು ಹೇಳುವಂಥದ್ದು. ನಿಮ್ಮ ಜಾತಕ ದಶಾಭುಕ್ತಿಗಳು ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಥವಾ ಇದೇ ಸಂಪೂರ್ಣವಾದಂತಹ ಒಂದು ಪರಿಹಾರ ಹೇಳುವಂಥ ಅರ್ಥ ಅಲ್ಲ. ನಿಮ್ಮ ಜಾತಕ ದಶಾಭುಕ್ತಿಗಳು ಹೇಗಿದೆ ಅದು ಜಾಸ್ತಿ ಆದಂಥ ಫಲ ಕೊಡುತ್ತೆ. ನಾ ಹಿಂದೆ ಹೇಳಿದಂಥ ಗೃಹಸ್ಥಿತಿಗಳ ಮೂಲಕವಾಗಿ ಏನೇನು ಶುಭವಾದಂಥ ಫಲಗಳು ಸಿಗಬಹುದು ಎಂಬುದನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇನೆ. ನೋಡಿ, ಗುರುವು ವಕ್ರವಾಗಿ ಪಂಚಮ ರಾಶಿಗೆ ಬರ್ತಾ ಇದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಇದು 2025ನೇ ಇಸ್ವಿ ಜನವರಿಯೂ ಕೂಡ ಹಾಗೆ ಇರುತ್ತೆ. ಹಾಗಾಗಿ ನೀವೇನು ಯೋಚನೆ ಮಾಡಬೇಕು ಅಂತಂದರೆ, ಒಂದು 8-10 ಸ್ವಲ್ಪ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಒಂದನೇದಾಗಿ ನೋಡಿ, ಯಾವ್ಯಾವ ಕೆಲಸಗಳು ನಿಂತು ಹೋಗಿದೆಯೋ ಆ ಕೆಲಸಗಳು ಪುನಃ ವೃದ್ಧಿಯಾಗುವಂಥ ಸಾಧ್ಯತೆಗಳು. ನೋಡಿ, ಗುರು ಪಂಚಮದಲ್ಲಿದ್ದ ಹಂತಕ್ಕೆ ಗುರುಬಲ ಇತ್ತು ಹಿಂದೆ, ಆದರೆ ಜನವರಿಯ ನಂತರದಲ್ಲಿ ಗುರುಬಲ ನಿಮಗೆ ಇರಲಿಲ್ಲ. ಹಾಗೆ ಷಷ್ಠಕ್ಕೆ ಹೋದಂತಹ ಗುರು ವಕ್ರವಾಗಿ ಬಂದ ತಕ್ಷಣವೇ ಏನು ನಿಂತು ಹೋದಂತಹ ಕೆಲಸ ಪುನಃ ಚಾಲನೆ ಆಗ್ತದೆ. ಯಾವುದೋ ಒಂದು ಅಂಗಡಿ ನಿಂತು ಹೋಗಿರುತ್ತೆ, ಅಥವಾ ಬಿಸ್ನೆಸ್ಸೇ ಆಗಲ್ಲ, ಅಥವಾ ವ್ಯವಹಾರ ಆಗ್ತಾ ಇರಲ್ಲ, ಅಂತಹ ಅಂಗಡಿಯು ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆ ಹೋಗುವಂಥದ್ದಾಗುತ್ತೆ. ಮತ್ತು ಅದರ ಜೊತೆಯಲ್ಲಿ ಕುಜನ ಮನೆಗೆ ಬರ್ತಾ ಇದ್ದಾನೆ. ಹಾಗಾಗಿ ಅಲ್ಪ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಇರಬಹುದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ನಿಮಗೆಲ್ಲ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಕೂಡ ಗುರು ನೀಡುತ್ತಾನೆ. ಹಾಗೆ ಅನಂತರದಲ್ಲಿ ಶರೀರದಲ್ಲಿ ರಕ್ತ ಸಂಬಂಧವಾದಂಥ ಏನಾದರೂ ತೊಂದರೆಗಳು ಅಥವಾ ಕರುಳಿನಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದಕ್ಕೆ ಸ್ವಲ್ಪ ಪರಿಹಾರ ಆಗಿ ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಅನಂತರದಲ್ಲಿ ನೋಡಿ, ವಕ್ರವಾದಂಥ ಶನಿಯೂ ಕೂಡ ಇದ್ದಾನೆ. ಎಷ್ಟೋ ಸಲ ನೀವು ಸ್ವಲ್ಪ ಕೋರ್ಟು ಕಚೇರಿ ಕಾನೂನು ಹೀಗೆಲ್ಲ ಒಂದು ಸ್ವಲ್ಪ ಒತ್ತಡದಲ್ಲಿ ಇದ್ದೀರಿ. ನೀವು ಅಂಥ ಒತ್ತಡ ಇದ್ದರೆ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಆಗಿ ದಾರಿ ಸಿಗುವಂಥ ಚಾನ್ಸಸ್ಸು ಕೂಡ ನಿಮಗಿದೆ ಅಂತೇಳಿ ಹೇಳಬಹುದು. ಅದರ ಜೊತೆಯಲ್ಲಿ ಸಪ್ತಮದ ಕುಜ ನಿಮಗೆ ಬೇಗನೆ ಆಗಬೇಕು ಅಂಥೇಳಿ ಚುರುಕು. ಯಾಕಂದರೆ ನಿಮಗೆ ಸಮಯ ಮತ್ತು ಜಗತ್ತಿನಲ್ಲಿ ಹೇಗೆ ನಡವಳಿಕೆ ಇರಬೇಕು ಅನ್ನೋದನ್ನು ಈ ರಾಶಿಯವರನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು. ಯಾಕಂದರೆ ಶಿಸ್ತಿನ ಸಿಪಾಯಿಗಳು ಅಂತಲೇ ನಾವು ಹೇಳಬಹುದು. ಹಾಗಾಗಿ ನಿಮ್ಮ ಶಿಸ್ತಿಗೆ, ನಿಮ್ಮ ಸಮಯಕ್ಕೆ ಬಹಳ ಈ ತಿಂಗಳಲ್ಲಿ ಮಹತ್ವವೂ ಕೂಡ ಸಿಗುತ್ತದೆ. ಎಷ್ಟೋ ಸಲ ನಾವು ಎಷ್ಟೇ ಸಮಯಕ್ಕೆ ಮಹತ್ವ ಕೊಟ್ಟರೂ ಕೂಡ ಇನ್ನೊಬ್ಬರ ಸಮಯಕ್ಕೆ ಮಹತ್ವ ಕೊಡದೇ ಇದ್ದಂಗೆ ಬೇಜಾರಾಗಿ ಹೋಗ್ತದೆ. ಆದರೆ ಈ ತಿಂಗಳಲ್ಲಿ ಸಮಯಕ್ಕೆ ಬಹಳ ಮಹತ್ವವೂ ಕೂಡ ಸಿಗುತ್ತದೆ.
ಹಾಗೆ ನೋಡಿ, ಏನಾದರೂ ಲೋನ್ ಆಗಬೇಕು ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಏನೋ ಒಂದು ದೊಡ್ಡದಾದಂತಹ ಕಂಪನಿಯನ್ನು ಅಥವಾ ಫರ್ಮನ್ನು ಮಾಡಿ ನಾವು ಮಾಡಬೇಕು ಅಂತಿದ್ರೆ ಅದಕ್ಕೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದರ ಅಧಿಕವಾದಂಥ ಖರ್ಚು ಶುಕ್ರ ವ್ಯಯದಲ್ಲಿದ್ದಾನೆ ನೋಡಿ, ಹಾಗಾಗಿ ಅಧಿಕವಾದಂಥ ಖರ್ಚು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ವಿವಾಹಾದಿ ಮಂಗಲ ಕಾರ್ಯಗಳೇನಾದರೂ ನಡೀತದೆ ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ, ಈ ನವರಾತ್ರಿಯ ಶುಭವಾದಂಥ ಉತ್ಸವ, ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಳ್ಳಿ. ಅದರ ಜೊತೆಗೆ ವಿವಾಹಕ್ಕೆ ಯಾರು ಮುಂದೆ ಹೋಗಿ ನಿಂತು ಹೋಗಿದೆ, ಅಥವಾ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಲಿಲ್ಲ, ಅಥವಾ ಎಂಗೇಜ್ಮೆಂಟು ಆಗಲಿಲ್ಲ, ಹುಡುಗ ಹುಡುಗಿ ನೋಡ್ಕೊಂಡು ಹಾಗೇ ನಿಂತ್ಕೊಂಡಿದೆ ಅಂತಾದರೆ ಆ ಪ್ರೀತಿ ವಿವಾಹಗಳು ಕೂಡ ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಯಾಕಂದರೆ ನೋಡಿ, ಕುಜನು ರಾಶಿಯೇ ನೋಡ್ತಾ ಇದ್ದಾನೆ, ಹಾಗಾಗಿ ಇಲ್ಲೋ ಒಂದು ಹಂತಕ್ಕೆ ಸ್ವಲ್ಪ ಬಲವಂತವಾಗಿ ಪ್ರಯತ್ನವಾಗಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಕೆಲವೊಂದು ಎಜುಕೇಷನ್ನಲ್ಲಿ ಹಿಂದೆ ಬಿದ್ದಂಥವರು ಎಲ್ಲೋ ಟ್ಯೂಷನ್ ಹೇಳಿಸ್ಕೊಳ್ಬೇಕು, ಅಥವಾ ಏನೋ ನಿಮ್ಮ ವೈಯಕ್ತಿಕವಾಗಿ ಏನೇನೋ ಸಮಸ್ಯೆಗಳಾಗ್ತಾ ಇರ್ತದೆ. ಯಾಕಂದ್ರೆ ಮನಸ್ಸೆಲ್ಲೋ ಓಡ್ತಾ ಇರ್ತದೆ, ವಿದ್ಯಾಭ್ಯಾಸ ಸರಿಯಾಗಿ ಹೋಗುವುದಿಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನದಾದಂಥ ಅನುಕೂಲತೆಗಳನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿದೆ. ಮತ್ತು ಸ್ವಲ್ಪ ಆರ್ಥಿಕವಾದಂಥ ಅನುಕೂಲ, ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಮನಸ್ಸಿರುತ್ತೆ, ಅವರಿಗೆ ಹಣಕಾಸಿನ ಅವಕಾಶಗಳೇ ಇರುವುದಿಲ್ಲ. ಆದರೆ ಯಾವುದೋ ಒಂದು ವ್ಯಕ್ತಿಯ ಮೂಲಕವಾಗಿ ಹಣಕಾಸಿಗೂ ಕೂಡ ಅನುಕೂಲ ಆಗ್ತದೆ ಅಂತಲೂ ಕೂಡ ನಾವು ಹೇಳಬಹುದು. ಹಾಗೆ ಅನಂತರದಲ್ಲಿ ಪಿತರಾರ್ಜಿತ ಆಸ್ತಿ ಅಥವಾ ಪಿತೃ ದೇವತಾ ಸಂಬಂಧವಾದಂತಹ ನಿಮ್ಗೆ ಅನುಗ್ರಹವೂ ಕೂಡ ಆಗುತ್ತೆ. ಎಷ್ಟೋ ಸಲ ಆಸ್ತಿ ಪಾಸ್ತಿಗಳು ಬರಬೇಕಿತ್ತು, ತಂದೆಯವರ ಹತ್ರ ಎಲ್ಲ ಇತ್ತು, ನಾನು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಆದರೆ ಏನು ಮಾಡಲಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ, ಅಂಥವ್ರಿಗೂ ಕೂಡ ಅನುಕೂಲ ಆಗುವಂಥದ್ದು. ಕಬ್ಬಿಣ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕಾಣ್ತೀರಿ. ಅದರ ಜೊತೆಯಲ್ಲಿ ನೋಡಿ, ನಿಮಗೆ ಏನೋ ಒಂದು ವಾಹನ ಬದಲಾವಣೆ ಮಾಡಬೇಕು, ಅಥವಾ ನೋಡಿ ನವರಾತ್ರಿ ಬಂದಿದೆ, ಚೆನ್ನಾಗಿ ಆಯುಧ ಪೂಜೆ ಮಾಡಿ ವಿಶೇಷವಾಗಿ ಆ ದೇವಿಯ ಅನುಗ್ರಹದಿಂದ ಸ್ವಲ್ಪ ಮಂಗಲ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಮತ್ತು ಇದ್ದಕ್ಕಿದ್ದ ಹಾಗೆ ಸಣ್ಣ ಪುಟ್ಟ ಅಕ್ಕಪಕ್ಕದ ಕಿರಿಕಿರಿ ಸಮಸ್ಯೆಯನ್ನು ಬರ್ತಾ ಇರ್ತದೆ, ಅದನ್ನು ಕೂಡ ಬಗೆಹರಿಸ್ಕೊಂಡು ಮುಂದೆ ಹೋಗುವಂಥ ಸಾಧ್ಯತೆಗಳು ಕಾಣ್ತದೆ ನೀವು. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಚಿಂತೆ, ಎಲ್ಲೋ ಒಂದು ಕಡೆ ಟೆನ್ಷನ್ ಹೀಗೆಲ್ಲ ಇರುತ್ತೆ. ಹಾಗಾಗಿ ಅಂತಹ ಚಿಂತೆ ಟೆನ್ಷನ್ ಎಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಕಾಣುತ್ತದೆ. ಅನಂತರದಲ್ಲಿ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ 3 ನೀವು ಗಮನಿಸಬೇಕು. 1ನೇದಾಗಿ ಮಂಗಲ ಕಾರ್ಯ ಮನೆಯಲ್ಲಿ ನಡೆಯುವಂತಹದ್ದು ಒಳ್ಳೆಯದಾಯಿತು. 2ನೇದಾಗಿ ನಿಮ್ಮ ಕೈಲಿ ಏನೇನು ಸಾಮರ್ಥ್ಯ ಇದೆ, ಸುಸಾಮರ್ಥ್ಯ, ಆ ಸುಸಾಮರ್ಥ್ಯಗಳನ್ನು ಮಾಡಿ ನೀವೆಲ್ಲ ಮುಂದಿನ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆ ಹೋಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಎಷ್ಟೋ ಸಲ ನಮ್ಮಲ್ಲಿ ಸಾಮರ್ಥ್ಯ ಇರುತ್ತೆ, ಸಮಸ್ಯೆ ಇರುತ್ತೆ, ಆದರೆ ಅದಕ್ಕೆ ಏನೂ ಮುಂದೆ ದಾರಿಯಾಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮ್ಮಲ್ಲಿ ಏನೇನು ಶಕ್ತಿಗಳಿದೆ ಅದು ಗೊತ್ತಾಗುತ್ತದೆ. ಎಷ್ಟೋ ಸಲ ಯಾವುದೇ ಒಂದು ವಿಷಯ ಇರಬಹುದು, ಉದಾಹರಣೆಗೆ ಇವತ್ತಿನ ದಿವಸ ಮಾರ್ಕೆಟಿಂಗ್ ಮಾಡುವಂತಹದ್ದು ಇರಬಹುದು, ಅಥವಾ ಆ್ಯಕ್ಟಿಂಗ್ ಮಾಡುವಂಥದ್ದು ಇರಬಹುದು, ಅಥವಾ ಕಲೆ ಸಂಬಂಧವಾದಂಥದ್ದು ಏನಿರ್ಬೋದು, ಆರ್ಟ್ ಬಿಡಿಸುವಂಥದ್ದು ಇರ್ಬೋದು. ಹೀಗೆ 100 ಕಲೆಗಳು ಮನುಷ್ಯನಲ್ಲಿ ಇರುತ್ತೆ, ಅದು ಹೊರಗಡೆಗೆ ಬರುವುದಿಲ್ಲ, ಒಳಗಡೆಗೆ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಅಂತಹ ಎಲ್ಲ ಕಲೆಗಳಿರಬಹುದು, ಪಬ್ಲಿಕ್ ಮಾರ್ಕೆಟಿಂಗ್ ಇರಬಹುದು, ಅಥವಾ ಗೌರವ ಸಿಗುವಂಥದ್ದು ಇರಬಹುದು, ಇದೆಲ್ಲ ಸ್ವಲ್ಪ ಹೊರಗಡೆ ಬರುವಂಥ ಸಾಧ್ಯತೆಗಳಿದೆ. ಅದು ಬಹಳ ಉತ್ತಮವಾದಂತಹದ್ದು ಅಂತ ಹೇಳಬಹುದು. ಅನಂತರದಲ್ಲಿ ನೋಡಿ, ಯಾವುದೋ ಒಂದು ದೊಡ್ಡ ಕೆಲಸದ ಕಡೆಗೆ ನೀವು ಕೈ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತೀರಿ. ಒಂದು ಸಂಸ್ಥೆ ನಡೆಸಬೇಕು ಅಂತ, ಅಥವಾ ಇದ್ದಂಥ ಸಂಸ್ಥೆಗೆ ತೊಂದರೆ ಆಗಿದೆ, ಒಂದಷ್ಟು ವರ್ಕರ್ಸನ್ನು ಕರ್ಕೊಳ್ಬೇಕು, ಅಥವಾ ಏನೋ ಒಂದು ಡೆವಲಪ್ ಮಾಡಬೇಕು ಅಂಥೇಳಿ, ಅಂಥದ್ದಕ್ಕೂ ಕೂಡ ಈ ತಿಂಗಳಲ್ಲಿ ಶುಭವಾಗ್ತದೆ ಅಂತ ಹೇಳಬಹುದು. ಸ್ವಲ್ಪ ಧಾರ್ಮಿಕ ವ್ಯಕ್ತಿಗಳ ಅನುಗ್ರಹವೂ ಕೂಡ ಈ ತಿಂಗಳಲ್ಲಿ ಸಿಗುತ್ತೆ. ಮಹಾತ್ಮರು, ಸನ್ಯಾಸಿಗಳು, ಗುರುಗಳ ಆಶೀರ್ವಾದವೂ ಕೂಡ ಸಿಗಬಹುದು. ಅಥವಾ ನಿಮಗೆ ಯಾರ್ಯಾರು ಎಜುಕೇಷನ್ ಮಾಡಿಸಿದಾರೋ ಗುರುವರ್ಗದವರು, ಯಾಕಂದರೆ ಒಂದೊಂದು ಅಕ್ಷರ ಹೇಳ್ಕೊಟ್ಟವರಂಥವರು ಕೂಡ ಗುರುಗಳು. ಹಾಗಾಗಿ ಅಂತಹ ಆ ಗುರುವರ್ಗದವರ ಆಶೀರ್ವಾದವೂ ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಧನುರಾಶಿಯವರು ನಾವು ಗಮನಿಸಿದ ಹಾಗೆ ನೀವೆಲ್ಲ ಒಂಥರ ಹಿರಿಯರು, ಗುರುಗಳು, ದೇವರೆಲ್ಲ ಬಹಳ ಪ್ರೀತಿ ಮಾಡ್ತೀರಿ ನೀವು ಅಲ್ವಾ. ಯಾಕಂದರೆ ಅವರ ಆಶೀರ್ವಾದ ನಾವು ಬಹಳ ಮುಖ್ಯವಾದಂಥದ್ದು. ನಾವು ಗುರುಗಳ ಹತ್ರ ಯಾವತ್ತೂ ಬಗ್ಗೆಯೇ ನಿಂತ್ಕೊಂಡಿರಬೇಕು. ಯಾಕಂದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ವಿದ್ಯೆ ಹೇಳುವಂಥದ್ದು ಇವತ್ತಿನ ದಿವಸ ನಾವೆಲ್ಲ ವಿದ್ಯೆ ಕಲ್ತಿರ್ತೇವೆ, ಆದರೆ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಗುರು ಯಾವಾಗ ತುಂಬ ಪ್ರೀತಿ ಪಡ್ತಾನೆ ಅಂತಂದರೆ ನೋಡಿ, ವಿದ್ಯಾರ್ಥಿಗಳು ಅಥವಾ ಶಿಷ್ಯರು ಚೆನ್ನಾಗಿ ವೃದ್ಧಿಯಾಗಬೇಕು, ಚೆನ್ನಾಗಿ ಬೆಳೆದು ತನ್ನಕ್ಕಿಂತನೂ ಕೂಡ ಜಾಸ್ತಿ ಆದಾಗ ಗುರು ಅನುಗ್ರಹ ಮಾಡ್ತಾನಂತೆ. ಇಲ್ಲಪ್ಪ ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಾಗಲಿ ಅಂತೇಳಿ. ಹಾಗಾಗಿ ನಾವು ಜೀವನದಲ್ಲಿ ಉಳಿಸ್ಕೊಳ್ಬೇಕಾದಂಥ ಬಹಳ ಮುಖ್ಯವಾದಂಥ ಅಂಶ, ನಾವು ಗುರುಗಳು ಸಿಕ್ಕಿದಾಗ ಬಾಗಿ ನಮಸ್ಕಾರ ಮಾಡಬೇಕು ಹೇಳುವಂಥದ್ದು. ಅದನ್ನು ಕೂಡ ನೀವು ಮಾಡ್ತೀರಿ. ಗುರುಗಳ ಆಶೀರ್ವಾದವೂ ಕೂಡ ಈ ತಿಂಗಳಲ್ಲಿ ಸಿಗುತ್ತದೆ ನಿಮಗೆ. ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ಧಾರ್ಮಿಕವಾದಂಥ ಕ್ಷೇತ್ರಕ್ಕೆ ಹೋಗುವಂಥದ್ದು, ದರ್ಶನ ಮಾಡುವಂಥದ್ದು, ಗುರುಗಳನ್ನು ಬೇಡ್ಕೊಳ್ಳುವಂಥದ್ದು, ಹೀಗೆಲ್ಲ ಒಂದು ಹಂತಕ್ಕೆ ನೀವು ಅದನ್ನು ಮಾಡ್ತೀರಿ. ಅದರಿಂದನೂ ಕೂಡ ಸಮಾಧಾನವೂ ಕೂಡ ಸಿಗುತ್ತೆ. ಯಾಕಂದರೆ ಎಷ್ಟೋ ಸಲ ಮನಸ್ಸಿಗೆ ಸಮಾಧಾನವೇ ಇರುವುದಿಲ್ಲ, ಒಂದಲ್ಲ ಒಂದು ತೊಂದರೆ, ಒಂದಲ್ಲ ಒಂದು ತಾಪತ್ರೆಗಳು. ಅಂತಹ ಆ ಮನಸ್ಸಿನ ಖಿನ್ನತೆಗಳು, ಚಿಂತೆ ದೂರ ಆಗುವಂಥ ಸಾಧ್ಯತೆಗಳು ಗೃಹಿಣಿಯರಿಗೆ ಶುಭ ಅಂತ ಹೇಳ್ಬೋದು. ಮನೆಯಲ್ಲಿ
ಇನ್ನು ದೇವಿ ಪೂಜೆ ಮಾಡುವಂಥದ್ದು ಅಥವಾ ವಿಜಯದಶಮಿ ಇದೆ ತುಂಬ ಚೆನ್ನಾಗಿ ಮಾಡುವಂಥದ್ದು ಹೀಗೆಲ್ಲ ಆಗ್ತದೆ. ಹಾಗಾಗಿ ಇದೆಲ್ಲ ಶುಭವಾದಂಥ ವಾತಾವರಣಗಳ ಕಡೆಗೆ ನೀವು ಹೋಗ್ತೀರಿ. ನೋಡಿ, ಈ ತಿಂಗಳಲ್ಲಿ ಏನಪ್ಪ ಒಳ್ಳೆ ರೀತಿಯಾದಂತಹ ಪೂಜಾ ಪುನಸ್ಕಾರ ಮಾಡಲಿಕ್ಕೆ 4ನೇ ತಾರೀಕು ಬಹಳ ಚೆನ್ನಾಗಿದೆ ಅಂತ ಹೇಳಬಹುದು. ಹಾಗೆ ಅನಂತರದಲ್ಲಿ ವಿಜಯದಶಮಿ 12ನೇ ತಾರೀಕು ಶನಿವಾರ ಆದರೂ ಪರವಾಗಿಲ್ಲ, ಏನಾದರೂ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಹಾಗೆ ಅನಂತರದಲ್ಲಿ 10ನೇ ತಾರೀಕು ಸಪ್ತಮಿ ಇದೆ, ಇದು ಕೂಡ ಒಳ್ಳೆಯದಾದಂಥ ದಿವಸ. ಈ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ನೀವು ಬಹಳ ಶುಭವಾದಂಥ ವಾತಾವರಣಗಳಾಗುತ್ತೆ. ನಕ್ಷತ್ರ ಪರಿಹಾರಗಳು ಏನು ನೋಡಿ, 1ನೇದಾಗಿ ಮೂಲ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು 3 ಬೊಗಸೆ, ಇಷ್ಟು ಬೊಗಸೆ ಅಂದರೆ ಇದಕ್ಕೊಂದು ಬೊಗಸೆ ಅಂತ ಹೇಳ್ತೇವೆ, ಮುಷ್ಟಿ ಅಂದರೆ ಇದಕ್ಕೆ ಹೇಳ್ತಾರೆ. ಹಾಗಾಗಿ 3 ಬೊಗಸೆ ಅಕ್ಕಿಯನ್ನು ತೆಗೆದು ಒಂದು ಪಾಡ್ಯ, ಬಿದಿಗೆ, ತದಿಗೆ ಈ ಥರ ಒಂದು ನವರಾತ್ರಿ 9 ದಿವಸವೂ ಕೂಡ ಒಂದೆಲ್ಲಾರು ಒಂದು ಪಾತ್ರೆಗೆ ಹಾಕಿ, ಹಾಗೆ ಪಾತ್ರೆಗೆ ಹಾಕಿ ಅದನ್ನು ಗೋಗ್ರಾಸ ಕೊಡುವಂತಹ ಒಂದು ಪ್ರಯತ್ನ ಮಾಡಿ. ಆ ತಾಯಿಯ ಅನುಗ್ರಹದಿಂದ, ಆ ಗೋಮಾತೆ ಅನುಗ್ರಹದಿಂದ ಮೂಲ ನಕ್ಷತ್ರದವರಿಗೆ ಒಳ್ಳೆಯದಾಗ್ತದೆ. ಅಥವಾ ನೀವು ಅಕ್ಕಿಯೇ ಕೊಡಬೇಕು ಅಂತಿಲ್ಲ, ಹಸು ಏನು ತಿನ್ನುತ್ತದೆಯೋ ಅದನ್ನೆಲ್ಲ ನೀವು ಕೊಡಬಹುದು. ಅಥವಾ ನೀವು ಹುಲ್ಲು ಮಾಡ್ತೀರಿ ಅಂತಂದರೆ ಒಂದೊಂದು ಇಷ್ಟು ದೊಡ್ಡದ ಕಟ್ಟದಾದಂತಹದ್ದನ್ನು ಕೂಡ ಆ 9 ಪ್ರಮಾಣದಲ್ಲಿ ನೀವು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿ. ಅಂದರೆ ಹಸು ಯಾವ್ಯಾವ ಆಹಾರವನ್ನು ತಿನ್ನುತ್ತೋ ಅದನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಕೇವಲ ಅಕ್ಕಿ ಹೇಳುವಂಥದ್ದು ನಾನು ಹೇಳಿದೆ, ಎಲ್ಲ ಹಸುಗಳು ಕೂಡ ಅಕ್ಕಿ ತಿನ್ನುವುದಿಲ್ಲ. ಹಾಗಾಗಿ ಕೆಲವೊಂದು ಸಲ ನಾವು ಗೃಹ ಪ್ರವೇಶಕ್ಕೆಲ್ಲ ಹೋದರೆ ಗೊತ್ತಾಗುತ್ತೆ, ಅಕ್ಕಿ ಬೆಲ್ಲ ತಿನ್ನುವುದಿಲ್ಲ. ಅಂದರೆ ಅದರದಾದಂಥ ಆಹಾರ ಪದಾರ್ಥಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಿಮಗೇನು ಶಕ್ತಿ ಸಾಧ್ಯ ಅದು ಹಾಕಿರುವಂಥದ್ದು ಅನುಕೂಲವಾಗುತ್ತೋ ಅದನ್ನು ಮಾಡಿ. ಇನ್ನು ಪೂರ್ವಾಷಾಢ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಧ್ಯಾಕಾಲದಲ್ಲಿ ದುರ್ಗಾ ಸಪ್ತಶತಿ ಅಂತಿದೆ. ಹಾಗಾಗಿ ಅಂತಹ ದುರ್ಗಾ ಸಪ್ತಶತಿ ಪಾರಾಯಣೆಯನ್ನು ಮಾಡ್ತಾ ಬನ್ನಿ. ಆ ತಾಯಿಯ ಅನುಗ್ರಹ, ದೇವಿ ಅನುಗ್ರಹದಿಂದ ಎಲ್ಲ ಮಂಗಲವಾಗುತ್ತೆ. ಒಳ್ಳೆ ರೀತಿಯಾದಂಥ ಫಲ ಮತ್ತು ಫಲಿತಾಂಶ ಎರಡನ್ನೂ ಕೂಡ ನೀವು ಕಾಣ್ತೀರಿ. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ನೀವು ನೋಡಿ ವಿಜಯದಶಮಿ 12ನೇ ತಾರೀಕಿದೆ. ಈ ದಿವಸ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕನ್ನಿಕಾ ಪುಟ್ಟ ಮಕ್ಕಳಿಗೆ ನಿಮ್ಮಿಂದ ಏನಾದರೂ ಕೊಡುವಂತಹದ್ದು ಅಥವಾ ಏನಾದರೂ ನೀಡುವಂತಹದ್ದು ಅಥವಾ ವಸ್ತ್ರ ಕೊಡಿಸುವಂತಹ ಒಂದು ಪ್ರಯತ್ನ ಮಾಡಿ, ಮರಿಬೇಡಿ 12ನೇ ತಾರೀಕಿಗೆ. ಯಾಕಂದರೆ ಉತ್ತರಾಷಾಢ 1ನೇ ಪಾದದವರು ಏನಾಗಿದೆ ಅಂತಂದರೆ ಸ್ವಲ್ಪ ಟೆನ್ಷನ್ನು, ಚಿಂತೆ, ಯೋಚನೆ ಎಲ್ಲೆಲ್ಲೋ ಒಂದು ಕಡೆಗೆ ಸರಿಯಾದಂತಹ ಕೆಲಸ ಕಾರ್ಯಗಳಾಗುವುದಿಲ್ಲ. ಎಲ್ಲ ಒಂಥರ ಒತ್ತಡ ಆಗ್ತಾ ಇದೆ. ಹಾಗಾಗಿ ಅಂತಹ ಆ ಒತ್ತಡಗಳೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಅದಕ್ಕೆ ಆ ಜಗನ್ಮಾತೆಯ ಒಂದು ಪುಟ್ಟದಾದಂಥ ಸ್ವರೂಪವನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು. ನೋಡಿ, ನವರಾತ್ರಿ, ಹಾಗಾಗಿ ಅಂತಹ ನವರಾತ್ರಿ ಶುಭವಾದಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವಿಯನ್ನು ಆರಾಧನೆ ಉಪಾಸನೆ ಮಾಡೋಣ. ಆ ಜಗನ್ಮಾತೆಯು ದುರ್ಗಾ ಪರಮೇಶ್ವರಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.